ಕಾಮಗಾರಿ ಒಂದು 148 ಅಥವಾ 150 ಮೀಟ್ರು ಗ್ರಾಮದ ಪರಿಮಿತಿಯಲ್ಲಿ ಕಾವೇರಿ ನೀರಾವರಿ ನಿಗಮದ ಹಣಕಾಸಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಒಟ್ಟು 40 ಲಕ್ಷ ಕಾಮಗಾರಿ, 150 ಮೀಟ್ರು ರಸ್ತೆ ಮತ್ತು ಒಂದು ಸ್ವಲ್ಪ ಚರಂಡಿ, ಊರಿನ ಗ್ರಾಮದ ಪರಿಮಿತಿಯಲ್ಲಿ ಅವಶ್ಯಕತೆ ಇರತಕ್ಕಂಥ ಚರಂಡಿ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದು ಇವತ್ತು ಅಥವಾ ನಾಳೆಯಿಂದ ಕೆಲಸ ಪ್ರಾರಂಭ ಮಾಡಿದ್ರೆ ನಾಳೆಯಿಂದ ಇನ್ನು 15 ಅಥವಾ 10 ದಿನದಲ್ಲಿ ಕೆಲಸ ಮುಗಿಸ್ತಾರೆ ನಮ್ಮ ಗುತ್ತಿಗೆದಾರರು ಕೃಷ್ಣಪ್ಪನವರು. ಗುಣಮಟ್ಟದ ರಸ್ತೆ ಅದು ತಾಕೀತು, ಅದು ಮಾಡ್ತಾರೆ. ಗ್ರಾಮದವರು ಆ ಕ್ವಾಲಿಟಿ ರಸ್ತೆಯನ್ನು ನಿಂತು ಕೆಲಸ ತೊಗೋಬೋದು, ಅದ್ರದ್ದೇನಿಲ್ಲ. ಕೃಷ್ಣನವರು ಕೂಡ ಅನುಭವ ಇರತಕ್ಕಂಥ ಗುತ್ತಿಗೆದಾರರು. ಇದು ಪೈರ್ನಳ್ಳಿಗೆ ಸಾಕಷ್ಟು ದಿನದಿಂದ ಕೆಲಸಗಳಾಗಿಲ್ಲ. ಯಾಕೆ ಬಾಗೌಡಣ್ಣ ಕೆಲಸಗಳಾಗಿಲ್ಲ ಅಂತಕ್ಕಂಥ ಒಂದು ಕೂಗಿತ್ತು. ಇದ್ರ ಜೊತೆಗೆ ಇನ್ನೂ 60 ಲಕ್ಷದ ಎಸ್ಟಿಮೇಟ್ ಆಗಿರ್ತಕ್ಕಂಥದ್ದು. ಅದು ಪೂಜೆ ಅಥವಾ ಶಂಕುಸ್ಥಾಪನೆ ಸಂದರ್ಭದಲ್ಲಿ ಅದನ್ನ ಹೇಳೋಣ. ಆದರೂ ಒಂದು ಮಾಹಿತಿಗಾಗಿ, ನಮ್ಮ ನಾಗರಿಕ ಸಮಾಜದ ಮಾಹಿತಿಗೆ, ಇನ್ನೂ 60 ಲಕ್ಷಗಳ ಅನುದಾನ ಶಾಸಕರಾದಂಥ ಬಾಲಕೃಷ್ಣರ ಒತ್ತಾಸೆ ಮತ್ತು ನಮ್ಮ ಗ್ರಾಮದ ಎಲ್ಲ ಮುಖಂಡರು, ಈ ಗ್ರಾಮದ ಮುಖಂಡರುಗಳ ಒಂದು ಒತ್ತಾಸೆಯಂತೆ ಕೆಲಸ ನಡೀತಾ ಇರ್ತಕ್ಕಂಥದ್ದು. ಬೇರ್ನಳಿಗೇನು ಕೆಲಸ ಆಗಲಿಲ್ಲ ಯಾವುದೇ ಒಳಗೆ ಅಂತಕ್ಕಂಥ ಒಂದು ಏರ್ಕೊರಗು ಇತ್ತು. ಆಗ್ಬೋದು. ಬಾಲಕೃಷ್ಣವ್ರಿಗೆ ಭಗವಂತ ಮಾಗಡಿ ರಂಗನಾಥ ಸ್ವಾಮಿ ಅಥವಾ ಈ ಊರಿನ ಎಲ್ಲ ಹಿರಿಯರ ಆಶೀರ್ವಾದದಿಂದ ಅಷ್ಟು ಅನುದಾನವನ್ನು ತಂದು ಈ ಕೆಲಸ ತನ್ಮೂಲಕ ಗ್ರಾಮಗಳ ಅಭಿವೃದ್ಧಿ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಸರಿಯವರು ಪ್ರಸಕ್ತವಾಗಿ ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಒಟ್ಟಾರೆ ಮಾಗಡಿಗೆ ನೀವು ಲೆಕ್ಕವನ್ನು ನೋಡಿ ಹೇಳ್ತೀವಿ ಸರ್. 15-20 ಕೋಟಿಗಂತೂ ನೀವೇ ಸಾಕ್ಷಿ. ಇಲ್ಲಿ ಎಲ್ಲ ಕಡೆ ಪೂಜೆ ಮಾಡ್ತಾ ಇರೋಂಥದ್ದು. ಆದರೂ ನಿಖರವಾದಂಥ ಮಾಹಿತಿ ಇಲ್ಲ ಸರ್. ತಿಳಿದೆ ತಮ್ಮ ಜೊತೆ ಹಂಚ್ಕೊಳ್ತೀವಿ. ಸಾತೂರು ಪಂಚಾಯತಿ ಪ್ರತಿಯೊಂದು ಗ್ರಾಮಕ್ಕೂ ಹಾಕಿದ್ದೀವಿ. ಆಗಿದೆ. ಅದರಲ್ಲಿ ಪೂಜೆ ಮಾಡಬೇಕು. ಸಾತೂರು ಕೆಲಸ ನಡೀತಾ ಇದೆ, ಬಾಲ್ಸಟ್ಟಲ್ಲಿ ಪೂಜೆ ಮಾಡಬೇಕು, ಕೆಂಸಾಗರ ಕೆಲಸ ನಡೀತಾ ಇದೆ, ಕೋಂಡಳ್ಳಿ ಕೆಲಸ ಮುಗಿದಿದೆ. ಪ್ರತಿಯೊಂದು ಊರಿಗೂ ಹಾಕಿದ್ದೀವಿ. ನೀರಿಗೆ ಸಮಸ್ಯೆ ಇಲ್ಲ. ನೀರು ಅವ್ರ ಮನೆ ತನಕ ಹೋಗ್ಬೇಕಾಗಿರ್ತಕ್ಕಂಥ ಸಮಸ್ಯೆ ಇದೆ. ಸ್ವಲ್ಪ ದೂರ ಪೈಪ್ಲೈನ್. ಈಗ ನಮ್ಮ ಕೃಷ್ಣಣ್ಣವರು ನೀರಿಗೆ ಇಲ್ಲಿ ನೀರು ಇಲ್ಲ ಅಂತಕ್ಕಂಥದ್ದಲ್ಲ. ಅವ್ರ ಮನೆ ಸ್ವಲ್ಪ ದೂರ ಸಿಸ್ಟರ್ನಿಂದನೋ ಅಥವಾ JJMನ ವ್ಯವಸ್ಥೆ ಏನು ಮಾಡಿದ್ದಾರೆ ಪೈಪ್ಲೈನು, ಅಲ್ಲಿಂದ ಮನೆ ದೂರ. ಈಗೇನು ಇವೆಲ್ಲ ಸ್ಥಗಿತವಾಗಿವೆ. ಇಲ್ಲಿ ಇರ್ತಕ್ಕಂಥ ಕಿರುನೀರು ಸರಬರಾಜು ಯೋಜನೆದು ನಮ್ಮ ಮನೆ ಎತ್ತಕ್ಕಂಥದ್ದು ಒಂದಿಟ್ಟು ಅಲ್ಲಿಗೊಂದು ಕನೆಕ್ಷನ್ ಕೊಡಿಸಿ ಇರ್ತಕ್ಕಂಥದ್ದು. ಅದನ್ನ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಬಾಲಣ್ಣವ್ರ ಮೂಲಕ ಅಥವಾ ನಾನಾದರೂ ಮನವಿ ಮಾಡಿ ಅದನ್ನ ಕೆಲಸ ಮಾಡಿಸ್ಕೊಡೋಂಥ ಕೆಲಸವನ್ನು ಮಾಡ್ತೀನಿ. ಪಂಚಾಯತಿಗೆ ಸರ್ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದೀರಿ ಸರ್? ಎಲ್ಲಿ ಪಂಚಾಯತಿಗೆ ಅಂದರೆ ಇಡೀ ಮಾಗಡಿ ತಾಲೂಕು ಬಾಲಕೃಷ್ಣವ್ರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಅದರೊಳಗೂ ಇದು ಪ್ರಥಮ ಬಾರಿಗೆ ಬಾಲಕೃಷ್ಣವರು ಅವರ ರಾಜಕೀಯ ಜೀವನದಲ್ಲಿ ಶಾಸಕರು ಅಂತಾಗಿ ಆಡಳಿತದ ಪಕ್ಷದ ಶಾಸಕರು ಅಂತ ಅನ್ಸ್ಕೊಂಡಿರೋದು ಈ ಸಾರ್ತಿ. ಇಲ್ಲಿವರೆಗೂ ಬಾಲಕೃಷ್ಣವರ ಪ್ರಯತ್ನ ಯಾವಾಗಲೂ ಪ್ರವಾಹಕ್ಕೆ ವಿರುದ್ಧವಾದಂಥ ದಿಕ್ಕಿನಲ್ಲಿದ್ದಂಥದ್ದು. ಯಾವಾಗ ಮೊದಲು 1994ರಲ್ಲಿ BJPಯಿಂದ ಗೆದ್ದರು. ಸ್ಥಳ ಸನ್ಮಾನ್ಯ ಹಿರಿಯರಾದಂಥ ದೇವೇಗೌಡರು ಮುಖ್ಯಮಂತ್ರಿ ಆದರು. 98ರಲ್ಲಿ ಸೋತರು. 2004ರಲ್ಲಿ ದಳದಿಂದ ಗೆದ್ದರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಹೀಗೆ ಬಾಲಕೃಷ್ಣವರು ಯಾವಾಗ ಶಾಸಕರಾದ 5ನೇ ಅವಧಿ, ಇದು ಪ್ರಥಮ ಬಾರಿಗೆ ಆಡಳಿತಾರೂಢ ಪಕ್ಷದ ಶಾಸಕರಾಗಿರೋದು. ಹಾಗಾಗಿ ಬೇರೆ ವಿರೋಧ ಪಕ್ಷದಲ್ಲಿ ಶಾಸಕರಾಗಿ ಕೆಲಸ ಮಾಡೋದಕ್ಕಿಂತ ಈಗ ಆಡಳಿತ ಪಕ್ಷದಲ್ಲಿದ್ದಾರೆ. 5 ಸಾರಿ ಶಾಸಕರಾಗಿರ್ತಕ್ಕಂಥ ಹಿರಿತನ, ಅನುಭವ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನ ಪ್ರತಿ ಹಳ್ಳಿಗೆ 50 ಲಕ್ಷ, 1 ಕೋಟಿ ರೂಪಾಯಿದಾದರೂ ಕನಿಷ್ಠ ಕಾಮಗಾರಿ ಆಗಿರಬೇಕು ಅಂತಕ್ಕಂಥ ಹಿರಿಯ ಆಸೆ ಬಾಲಣ್ಣವ್ರದ್ದು, ಮಹತ್ವಾಕಾಂಕ್ಷೆ. ಅದು ಭಗವಂತ ಅವ್ರಿಗೆ ಶಕ್ತಿ ತುಂಬಿ ಇನ್ನೂ ಹಳ್ಳಿಗಳ ಏಳಿಗೆಗೆ ಅಥವಾ ಮೂಲಭೂತ ಸೌಕರ್ಯದ ಅನುಷ್ಠಾನಕ್ಕೆ ಬಾಲಣ್ಣನಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಲಿ ಅಂತಕ್ಕಂಥದ್ದು ನನ್ನ ಪ್ರಾರ್ಥನೆ ಕೂಡ. ಓಕೆ, ಥ್ಯಾಂಕ್ ಯು.